ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಒಬ್ಬ ಕಲಾವಿದ ಮತ್ತೊಬ್ಬ ಕಲಾವಿದನ ಸ್ಮಾರಕ ನಿರ್ಮಾಣ ಮಾಡುತ್ತಿರುವುದು ಇದೇ ಮೊದಲು. ಇಷ್ಟಕ್ಕೂ ವಿಷ್ಣುದಾದ ಅವರ ಸ್ಮಾರಕ ನಿರ್ಮಾಣ ಮಾಡುತ್ತಿರುವುದು ಬೇರೆ ಯಾರು ಅಲ್ಲ, ಅವರ ಕಲ್ಟ್ ಅಭಿಮಾನಿ ಕನ್ನಡದ ಮಾಣಿಕ್ಯ ಕಿಚ್ಚ ಸುದೀಪ್ ಅವರು. ಈಗಾಗಲೇ ಇವರು ಈ ಸ್ಮಾರಕ ನಿರ್ಮಾಣಕ್ಕೋಸ್ಕರ ಕೆಂಗೇರಿ ಬಳಿ ಅರ್ಧ ಎಕರೆ ಜಾಗ ಖರೀದಿ ಮಾಡಿದ್ದಾರೆ. ಯಾವಾಗ ಇವರು ಅಲ್ಲಿ ಜಾಗ ಖರೀದಿ ಮಾಡಿದ್ರೋ ಅವಾಗ್ಲಿಂದ ಕೆಲವರಿಗೆ ನಿದ್ದೆ ಬರ್ತಿಲ್ವಂತೆ. ಯಾಕಂದ್ರೆ ಇಷ್ಟು ವರ್ಷ ಇವರೆಲ್ಲ ಯಾವ ಬಿಲದಲ್ಲಿ ಕುಳಿತಿದ್ರೋ ಗೊತ್ತಿಲ್ಲ. ಈಗ ಒಬ್ಬೊಬ್ಬರಾಗೆ ಹೊರ ಬಂದು ಬಾಯ್ ಬಡ್ಕೊಳ್ತಿದ್ದಾರೆ. ಇವರ ಉದ್ದೇಶ ಏನಪ್ಪಾ ಅಂದ್ರೆ, ಒಂದು ವೇಳೆ ಕಿಚ್ಚ ಸುದೀಪ್ ಅವರು ವಿಷ್ಣುದಾದ ಅವರ ಸ್ಮಾರಕ ನಿರ್ಮಾಣ ಮಾಡ್ಬಿಟ್ರೆ ವಿಷ್ಣುದಾದ ಅವರ ನಿಜವಾದ ಅಭಿಮಾನಿಗಳ ಪಾಲಿಗೆ ದೇವರಾಗ್ಬಿಡ್ತಾರೆ, ಎಲ್ಲಾ ಕ್ರೆಡಿಟ್ ಅವರಿಗೆ ಹೋಗ್ಬಿಡುತ್ತೆ. ಆದ್ದರಿಂದ ಇದನ್ನು ಯಾಗಾದ್ರೂ ಮಾಡಿ ನಿಲ್ಲಿಸಬೇಕು ಅಂತ ಈಗಾಗಲೇ ಕೆಲವರು ಪ್ಲಾನಿಂಗ್ ಮಾಡ್ತಿದ್ದಾರೆ. 2009ರಲ್ಲಿ ವಿಷ್ಣುದಾದ ಅವರ ಸ್ಮಾರಕ ನಿರ್ಮಾಣ ಮಾಡ್ಬೇಕಾಗಿತ್ತು ಇವರೆಲ್ಲ. ಅವತ್ತಿನಿಂದ ಇವತ್ತಿನ ತನಕ ವಿಷ್ಣುದಾದ ಅವರ ಹೆಸರು ಹೇಳ್ಕೊಂಡು ಅವರ ಸ್ಮಾರಕ ವಿಚಾರವಾಗಿ ಹೋರಾಟಗಳು ಮಾಡ್ಕೊಂಡು ಅವರ ಹೆಸರಲ್ಲಿ ತಿಂದು ತೇಗಿದ್ದಾರೆ. ಇಷ್ಟು ವರ್ಷ ವಿಷ್ಣುದಾದ ಅವರಿಗೆ ಬಕೀಟ್ ಇಟ್ಕೊಂಡು ಅವ್ರ ಹತ್ರ ಫ್ರೀಯಾಗಿ ಸಿನಿಮಾಗಳು ಮಾಡಿಸ್ಕೊಂಡು ಅವರ ಹೆಸರಿನಲ್ಲಿ ಹೋರಾಟಗಳು ಮಾಡಿ ಹೊಟ್ಟೆ ತುಂಬಿಸ್ಕೊಂಡವರೆಲ್ಲ ಕಿಚ್ಚ ಸುದೀಪ್ ಅವರ ಬಗ್ಗೆ ಮಾತನಾಡ್ತಿದ್ದಾರೆ. ಇಷ್ಟು ವರ್ಷ ಇವರೆಲ್ಲ ಅದೆಲ್ಲಿದ್ರೋ ಗೊತ್ತಿಲ್ಲ. ಈಗ ಒಬ್ಬೊಬ್ಬರಾಗೆ ಇಲಿ ಯಗಣಗಳ ರೂಪದಲ್ಲಿ ಆಚೆ ಬರ್ತಿದ್ದಾರೆ, ಗೊಳವ ಅಂತ ಅಳ್ತಿದ್ದಾರೆ. ಯಾಕಂದ್ರೆ ಇವರ ಉದ್ದೇಶ ಸ್ಮಾರಕ ಕೊಟ್ಟೋದು ಅಲ್ಲ, ಇನ್ನೂ ಒಂದಷ್ಟು ವರ್ಷ ವಿಷ್ಣುದಾದ ಅವರ ಹೆಸರು ಹೇಳ್ಕೊಂಡು ಒಳ್ಳೆ ಮನೆಗಳು ಕಟ್ಕೊಂಡು ಒಳ್ಳೆ ಕಾರ್ಗಳು ಕೊಂಡ್ಕೊಂಡು ಅದರಲ್ಲಿ ಜಬರ್ದಸ್ತ್ ಆಗಿ ಓಡಾಡ್ಕೊಂಡು ಇರ್ಬೋದು ಅಂತ ಇವರ ಉದ್ದೇಶ ಇರಬಹುದು ಅಂತ ನಮ್ಮ ಟ್ರೇಡ್ ಪಂಡಿತರು ಹೇಳ್ತಿದ್ದಾರೆ. ಯಾವಾಗ ಕಿಚ್ಚ ಸುದೀಪ್ ಅವರು ಎಂಟ್ರಿ ಕೊಟ್ರೋ ಅವಾಗ್ಲಿಂದ ಇವರಿಗೆ ಭಯ ಶುರುವಾಗಿದೆ. ಅರೇ ಪೆಂಗಮುಂಡೇವ, ಡಾಕ್ಟರ್ ವಿಷ್ಣುದಾದ ಅವರನ್ನು ಇನ್ನೂ ಜೀವಂತವಾಗಿ ಇಟ್ಟಿದ್ದೆ ಇವರ ಕಲ್ಟ್ ಅಭಿಮಾನಿ ಕಿಚ್ಚ ಸುದೀಪ್ ಅವರು. ಓದಲ್ಲಿ ಬಂದಲ್ಲಿ ವಿಷ್ಣುದಾದ ಅವರ ಗುಣಗಾನ ಮಾಡ್ತಿದ್ರು. ಅಭಿಮಾನಕ್ಕೋಸ್ಕರ ತನ್ನ ಗುರುಗಳಿಗೆ ಒಂದು ಸಣ್ಣ ಗಿಫ್ಟ್ ಕೊಡ್ತಿದ್ದಾರೆ ಅಷ್ಟೇ, ಅದು ಕೂಡ ಸ್ಮಾರಕ ರೂಪದಲ್ಲಿ. ಒಂದು ವೇಳೆ ಈ ಸ್ಮಾರಕ ಕಿಚ್ಚ ಸುದೀಪ್ ಅವರು ಏನಾದ್ರೂ ನಿರ್ಮಾಣ ಮಾಡಿಬಿಟ್ರೆ ಅದಕ್ಕೂ ಕಿಚ್ಚ ಸುದೀಪ್ ಅವರಿಗೆ ಯಾವುದೇ ಸಂಬಂಧ ಇರಲ್ಲ. ವಿಷ್ಣುದಾದ ಅವರು ನಿಜ ಜೀವನದಲ್ಲಿ ಸಿಂಹದ ತರ ಬದುಕಿದ್ದವರು, ಯಾರ ಹತ್ರನೂ ಕೈ ಚಾಚಿಲ್ಲ ಅಂತ ವ್ಯಕ್ತಿಗೆ ಇಷ್ಟು ವರ್ಷ ಆದ್ರೂ ಒಂದು ಸಮಾಧಿ ಕೊಟ್ಟಕ್ಕೆ ಯೋಗ್ಯತೆ ಇಲ್ದಿದ್ದವರೆಲ್ಲ ಕಿಚ್ಚ ಸುದೀಪ್ ಅವರ ಬಗ್ಗೆ ಮಾತಾಡ್ತಾರೆ. ವಿಷ್ಣುದಾದ ಅವರ ಸ್ಮಾರಕ ಯಾವಾಗ ಧ್ವಂಸ ಮಾಡಿದ್ರೋ ಅವಾಗ್ಲಿಂದ ಕಿಚ್ಚ ಸುದೀಪ್ ಅವರು ತನ್ನ ಸ್ವಂತ ದುಡ್ಡಲ್ಲಿ ಒಂದು ಜಾಗ ಖರೀದಿ ಮಾಡಿ ಅಲ್ಲಿ ಸ್ಮಾರಕ ಕಟ್ಟಿ ಒಂದು ಲೈಬ್ರರಿ ಮಾಡಬೇಕು ಅಂತ ಕಿಚ್ಚ ಸುದೀಪ್ ಅವರು ಪಣ ತೊಟ್ಟಿದ್ದಾರೆ. ನಿಜ ಹೇಳ್ಬೇಕಂದ್ರೆ ಸುದೀಪ್ ಅವರಿಗೆ ಸ್ಮಾರಕ ವಿಚಾರದಲ್ಲಿ ಹೆಸರು ಮಾಡಬೇಕಾಗಿಲ್ಲ, ಆಲ್ರೆಡಿ ಭಾರತದಲ್ಲಿ ಹೆಸರು ಮಾಡಿದ್ದಾರೆ. ಅದು ಓನ್ ಆಗಿ ಯಾರಿಗೂ ಬಕೀಟ್ ಹಿಡಿಯದೆ ವಿಷ್ಣುದಾದ ಅವರ ಹೆಸರು ಹೇಳ್ಕೊಂಡು ಅವರ ಟ್ಯಾಟೂನ ಎದೆಯಲ್ಲೇ ಹಾಕ್ಸ್ಕೊಂಡು ಸಿನಿಮಾಗಳು ಮಾಡಿ ಒಳ್ಳೆ ಹೆಸರು ಮಾಡ್ಕೊಂಡು ಬಾಲಿವುಡ್ಗೆ ಜಂಪ್ ಆಗಿದ್ದಾರೆ. ಬೇಕಿದ್ರೆ ಅಂತವ್ರಿಗೆ ಪ್ರಶ್ನೆ ಮಾಡಿ. ಅದು ಬಿಟ್ಟು ಒಬ್ಬ ಮನುಷ್ಯ ಒಳ್ಳೆ ಕೆಲಸ ಮಾಡ್ತಿದ್ದಾನೆ ಅಂದ್ರೆ ಯಾವನೋ ಒಬ್ಬ ಕಂತ್ರಿ ಎದ್ದು ಬರ್ತಾನೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರೇ ಕಿಚ್ಚ ಸುದೀಪ್ ಅವರಿಗೆ ಲೆಟರ್ ಬರೀತಾರೆ ಅಂದ್ರೆ ಭಾರತದಲ್ಲಿ ಇವರು ಯಾವ ರೇಂಜ್ಗೆ ಹೆಸರು ಮಾಡಿದ್ದಾರೆ ಅಂತ ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಒಂದು ವೇಳೆ ಬಾಲಣ್ಣ ಕುಟುಂಬ ಜಾಗ ಕೊಡಂಗಿದ್ದಿದ್ರೆ ಕಿಚ್ಚ ಸುದೀಪ್ ಅವರು ಯಾವಾಗ್ಲೂ ಜಾಗ ಖರೀದಿ ಮಾಡಿ ಈಗಾಗಲೇ ಅಲ್ಲಿ ವಿಷ್ಣುದಾದ ಅವರ ಸ್ಮಾರಕ ಕಟ್ಟಿಬಿಡ್ತಿದ್ರು. ಯಾಕಂದ್ರೆ ಅವರು ಜಾಗ ಕೊಡಲ್ಲ, ನೀವು ಬಿಡಲ್ಲ. ಇನ್ನೂ 50 ವರ್ಷ ಹೀಗೆ ಕಾನೂನು ಹೋರಾಟಗಳು ಮಾಡ್ಕೊಂಡು ವಿಷ್ಣುದಾದ ಅವರನ್ನು ಮರೆಮಾಚಿಬಿಡಿ. ಈ ಸಮಾಜ ಯಾವ ರೀತಿ ಇದೆ ಅಂದ್ರೆ, ಯಾರಾದ್ರೂ ಒಬ್ಬ ವ್ಯಕ್ತಿ ಮುಂದೆ ಬಂದು ಒಳ್ಳೆ ಕೆಲಸ ಮಾಡ್ತಿದ್ದಾನೆ ಅಂದ್ರೆ ಯಾವನೋ ಒಬ್ಬ ಎದ್ದು ಬರ್ತಾನೆ. ಯಾಕಂದ್ರೆ ಇವರು ತಿನ್ನಲ್ಲ, ತಿನ್ನೋರ್ಗೂ ಬಿಡಲ್ಲ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.